ಸೈಟ್ ಕೇರ್ ಆಸ್ಪತ್ರೆ ವತಿಯಿಂದ ಕ್ಯಾನ್ 2024 ಕ್ಯಾನ್ಸರ್ ಅರಿವು ಕಾರ್ಯಕ್ರಮ. ಹೌದು, ಕ್ಯಾನ್ಸರ್ ಆರೈಕೆಯಲ್ಲಿ ಮುಂಚೂಣಿಯಲ್ಲಿರುವ ಸೈಟ್ ಕೇರ್ ಆಸ್ಪತ್ರೆ ವತಿಯಿಂದ ಮಂಗಳವಾರ ಆಯೋಜಿಸಿದ್ದ ಕ್ಯಾನ್ 2024 ಕ್ಯಾನ್ಸರ್ ಅರಿವು ಸಮಾವೇಶನನ್ನ ಸೈಟ್ ಕೇರ್ ಆಸ್ಪತ್ರೆಯ ಸಹ ಸಂಸ್ಥಾಪಕ ಸಿಇಒ ಡಾಕ್ಟರ್ ಸುರೇಶ್ ರಾಮು ಉದ್ಘಾಟಿಸಿದರು. ಸಮಾವೇಶದಲ್ಲಿ ಸಿಡ್ನಿಯ COBLH ಆಸ್ಪತ್ರೆ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಕಸ್ಟನ್ ಫಾಮೆ, ಸೈಟ್ ಕೇರ್ ಆಸ್ಪತ್ರೆಯ ಕಾರ್ಯನಿರ್ವಾಹಕ ಸಹ ಸಂಸ್ಥಾಪಕ ಡಾಕ್ಟರ್ ಫರ್ಜಾನ್ ಕಿದ್ವಾಯ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. NK4 ನ್ಯೂಸ್ ಬ್ಯೂರೋ, ಬೆಂಗಳೂರು. ನಮಸ್ಕಾರ. ನನಗೆ ಫಸ್ಟು ಬಾಯಲ್ಲಿ ಒಂದು ಗುಳ್ಳೆ ಥರ ಆಗಿತ್ತು. ಅಲ್ಲಿ ನನ್ನ ನಮ್ಮೂರಲ್ಲಿ ತೋರಿಸಿದೆ. ಅವ್ರು ತೋರಿಸಿದ್ದಕ್ಕೆ ಇಲ್ಲ, ಇದೊಂಚೂರು ಟೆಸ್ಟ್ ಮಾಡಬೇಕು, ಬಯಾಪ್ಸಿ ಮಾಡಿಸ್ಬೇಕು ಅಂತ ಹೇಳಿದರು. ಮತ್ತು ನಮ್ಮೂರಿಂದ ನಾನು ಶಿವಮೊಗ್ಗ ಹೋಗಿ ಅಲ್ಲಿ ಬಯಾಪ್ಸಿ ಮಾಡಿದೆ. ಬಯಾಪ್ಸಿ ಮಾಡಿದಾಗ ನಾನು ಡಾಕ್ಟರ್ ಕಿರಣ್ ಅಂತ. ನಾನು ಬೇಸಿಕಲಿ ಪ್ಲಾಸ್ಟಿಕ್ ಆ್ಯಂಡ್ ರಿಕನ್ಸ್ಟ್ರಕ್ಟಿವ್ ವಿಭಾಗದಲ್ಲಿ ಕೆಲಸ ಮಾಡ್ತಿರೋದು. ಸೊ ಈ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಯಾವಾಗ ಅದು ಬರುತ್ತೆ, ಆ ಕ್ಯಾನ್ಸರ್ನ ತೆಗ್ದು ಹಾಕಿದ ಮೇಲೆ ನಾಲಿಗೆ ಇರ್ಬೋದು ಅಥವಾ ದವಡೆ ಇರ್ಬೋದು, ಈ ಎಲ್ಲ ಕಡೆ ವಿಕಾರವಾದ ಒಂದು ಡಿಫೆಕ್ಟ್ ಅಂದರೆ ಆಯ್ತಲ್ಲ. ಯಾಕಂದರೆ ಒಂದು ವರ್ಷಕ್ಕೊಂದ್ಸಲ ನಾವು ಹೆಲ್ತ್ ಚೆಕಪ್ ಹೇಗೆ ಮಾಡ್ತೀವಲ್ಲ, ಹಾಗೆ ಡೆಂಟಲ್ ಚೆಕಪ್ ಮಾಡಬೇಕು. ಬಾಯಿ ಒಂದ್ಸಲ ಕ್ಲೀನ್ ಮಾಡಿ ಚೆಕ್ ಮಾಡಬೇಕು. ಯಾಕಂತೇಳಿದ್ರೆ ಡೆಂಟಲ್ ಹೈಜೀನ್ ಭಾಳ ಮುಖ್ಯ. ಇದು ನಮ್ಮ ಬಾಡಿದು ಗೇಟ್ವೇ, ಆಯಿತಾ. ಅಲ್ಲಿ ನಾವು ಕರೆಕ್ಟಾಗಿ ಕ್ಲೀನಾಗಿ ಇಟ್ಟಿಲ್ಲ ಅಂದರೆ ಬೇರೆ ಬಾಡಿಗಳಿಗೆ ತೊಂದರೆ ಆಗುತ್ತೆ. ಓಕೆ ಅಲ್ವಾ? ಸೊ ಪ್ರಿವೆನ್ಷನ್ ಬೈ ಚೇಂಜಿಂಗ್ ಯುವರ್ ಲೈಫ್ ಸ್ಟೈಲ್ ಬಹಳ ಮುಖ್ಯ.